ರಾಡ್ ತಗೊಳ್ತಾರೆ, ಅವಳ ವಜೈನ ಇದೆ, ವಜೈನಿಗೆ ಎಜೆಕ್ಟ್ ಮಾಡ್ತಾರೆ, ಪರ್ಸನಲ್ ಪಾರ್ಟ್ಗೆ ಎಜೆಕ್ಟ್ ಮಾಡ್ತಾರೆ, 12 ಗಂಟೆ ಕೃತ್ಯ ಮಾಡ್ತಾರೆ. ಅವಳಿಗೆ ಏನು ಹಿಂಗೆ ಟಾಟಾ ಸುಮೋ 4 ಜನ, ಅವಳು ಒಬ್ಬ ಕಾಲೇ ಆಗಲಿಸಿ ಹಿಡ್ಕೋತಾರೆ, ಇನ್ನಿಬ್ರು ಕೈ ಆಗಲಿಸಿ ಹಿಡ್ಕೋತಾರೆ. ಈ ಸಿದ್ಧಾನು ಟಾಟಾ ಸುಮೋ ಡ್ರೈವ್ ಮಾಡ್ಕೊಂಬತ್ತಾನೆ, ಅವನ ಹತ್ರಕ್ಕೆ ಬಂದಿಟ್ಟಿಗೆ ಇವ್ರು ಬಿಟ್ಬಿಡ್ತಾರೆ. ಅವನು ಸೆಂಟ್ರ್ ಪಾರ್ಟ್ ಮೇಲೆ ನೀಟಾಗಿ ಗಾಡಿ ಹತ್ತಿಸ್ತಾನೆ. ಭಯ ಪಟ್ಕೊಂಡಾಗ ಏನು ಮಾಡ್ತಾನೆ, ಅಟ್ಲೀಸ್ಟ್ ಇದು ಮಾಡ್ಕೊಂಡು ಧರ್ಮಸ್ಥಳದಿಂದ ಹೊರಟಾಗ ಅಲ್ಲಿಂದ ತಪ್ಸ್ಕೊತಾನೆ. ಧರ್ಮಸ್ಥಳದಿಂದ ತಪ್ಸ್ಕೊಂಡು ಒಂದು ಲಾರಿ ಹತ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಮತ್ತೆ ವಾಪಸ್ ಇಲ್ಲಿ ಬರ್ತಾನೆ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ಬಂದು ನಮ್ಮ ಮನೆ ಹತ್ರ ಬಂದ್ಬಿಡ್ತಾನೆ. ಆಗ ನಾನು ಅಲ್ಲಿ ಸರಸ್ವತಿಪುರ ಮಲಗ್ತೀನಿ. ಕಾಲು ಕೆಳಗಡೆ ಹಾಕೊಂಡು ಅವಳ ಮಲಗಿಸ್ಬಿಟ್ಟು ಅದ್ರ ಮೇಲೆ ಕಾವಳ ಮೇಲೆ ಕಾಲು ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆಲ್ಲ ಟಾಟಾ ಸುಮೋದ ಕೆಳಗಡೆ ಕಾಲಿಗೆ ಹಾಕೊಂಡು ತುಳ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಹೋಗ್ಬೇಕಾದ್ರೆ 45 ವರ್ಷದ ಹೆಂಗ್ಸವಳು. ಮಂಟೇಲಿಂಗೇನ್ ಮನೆಯಲ್ಲಿ ಒಳಸಂಚು ನಡೆದು ಅವರೆಲ್ಲ ಒಂದು 25 ಜನ ಬರ್ತಾರೆ. ಅವಳು ಲಕ್ಷ್ಮೀಕಾಂತ್ ನಗರ ಅಂತ ಒಂದು ಮನೆ ಇರುತ್ತೆ. ಆ ಮನೆ ಒಳಗೆ ಹೋಗಿ ಅವಳ ಜುಟ್ಟಿಡ್ದು ಎಳ್ಕೊಂಬರ್ತಾರೆ. ಆ ಜುಟ್ಟಿಡ್ ಕೂದಲೆಲ್ಲ ಅಲ್ಲಿ ಬಿದ್ದಿರುತ್ತೆ, ಅವಳದು ಜುಟ್ಟು ಕಿತ್ತೋಗಿರುತ್ತೆ ಅವಳದು ಪಾಪ. ಅದೆಲ್ಲ ಎತ್ಕೊಂಡ್ಬರ್ತೀವಿ, ಬಾಡಿಯೆಲ್ಲ ಎತ್ಕೊಂಡ್ಬರ್ತೀವಿ. ಬಂದೆಲ್ಲ ಇಲ್ಲ ಮೈಸೂರಿಗೆ ತೊಗೊಂಡು PM ಮಾಡಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಮಾಡ್ತೀವಿ. ನಮಗೆ ಅದು ಇಂಪಾರ್ಟೆನ್ಸ್ ಅಲ್ಲ. ಇವರು ಆರೋಪಿಗಳು ಅರೆಸ್ಟ್ ಮಾಡೋದಿತ್ತಲ್ಲ, ವಿತಿನ್ 24 ಅವರ್ಸಲ್ಲಿ ಹೆಚ್ಚು ಕಡಿಮೆ 21 ಜನ ಅರೆಸ್ಟ್ ಮಾಡಿಬಿಡ್ತೀನಿ. ನನಗೇನು ಪರಿಣಾಮ ಬೀರುತ್ತೆ ಅಂದರೆ, ಒಬ್ಳು ಹೆಂಗ್ ಸಾಯಿಸೋಕ್ಕೆ ಇಷ್ಟೊಂದು ಕ್ರೂಯಲಾಗಿ ನೋಡ್ಕೊಳಕ್ಕಾಗಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ಜಸ್ಟ್ ಹಿಂಗೆ ಇಟ್ಕೊಂಡೊಂದು ಸ್ಟ್ಯಾಂಗ್ಲೇಟ್ ಮಾಡಿದ್ರೆ ಸಾಕಾಗಿತ್ತು. ಜಡ್ಜ್ ಮುಂದೆ ಆಗಿರ್ತಕ್ಕಂಥ ತಪ್ಪೊಪ್ಪಿಗೆ ಹೇಳಿಕೆ ಕಾಫಿನ ನಮಗೆ ಕೊಡಲ್ಲ, ಅವರು ಯಾವ ಕಾರಣಕ್ಕೂ ಕೊಡಲ್ಲ. ನಾವು ನೋಡೋದು ವಿಚಾರಣಾ ಕಾಲದಲ್ಲೇ. GN ಮೋಹನ್ ಅವ್ರನ್ನ ಭೇಟಿಯಾಗಿತ್ತು. GN ಮೋಹನ್ ಅವರು ಯಾರು ಅಂತಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿ ನಿವೃತ್ತಿ ಹೊಂದಿದವರು ಮೈಸೂರಿನಲ್ಲೇನೆ. ಇವರು ಸುಮಾರು ಒಂದು 17 ವರ್ಷದ ಹಿಂದೆ ಒಂದು ಕೇಸ್ ಇರುತ್ತೆ ಇವ್ರದ್ದು. ನೀವೆಲ್ಲರೂ ಕೇಳಿರ್ತೀರ, ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುತ್ತೆ. ಮಾಂಟೆಲಿಂಗಯ್ಯ ಅನ್ನುವಂಥ ಆ ಕೇಸಲ್ಲೂ ತುಂಬಾ ಒಂದು ಹೆಣ್ಮಗಳದು ಬರ್ಬರ ಮತ್ತು ಭೀಕರ ಬಿಭತ್ಸವಾಗಿ ಅಂತ ಹೇಳಿದ್ರೆ, ಅದನ್ನ ಆ ಕೊಲೆ ಅಷ್ಟೊಂದು ಒಂದು ಹೆಣ್ಮಗಳಲ್ಲಾರ್ದೇನೆ ನೋಡ್ರೆ ಅಷ್ಟು ಕೆಟ್ಟದಾಗಿ ನಡೆದೋಗಿರುತ್ತೆ. ಇದು ಅವತ್ತಿನ ಕಾಲದಲ್ಲಿ TV ಪೇಪರ್ಗಳಲ್ಲಿ ಬರ್ತಾ ಇತ್ತು. ಸಂದರ್ಶನಗಳಿರ್ಬೋದು, ಪೇಪರಲ್ಲಿ ಆರ್ಟಿಕಲ್ ಇರ್ಬೋದು, ಪ್ರತಿಯೊಂದರಲ್ಲೂ. ಕೊನೆಗೆ ಅದ್ರಲ್ಲೂ ಸುಮಾರು 21 ಜನ ಇರ್ತಾರೆ ಕೊಲೆಯಲ್ಲಿ. 21 ಜನರಿಗೆ ಶಿಕ್ಷೆ ಆಗುತ್ತೆ. ಅದರಲ್ಲಿ 18 ಜನರಿಗೆ ಶಿಕ್ಷೆ ಆಗುತ್ತೆ. ಇನ್ನು 3 ಜನರು ಅವರು ಅದರ ಶಿಕ್ಷೆ ಆಗೋಕ್ಕಿಂತ ಮೊದಲೇ ಮರಣ ಹೊಂದುತ್ತಾರೆ. ಒಟ್ಟಾರೆ ಕೋರ್ಟ್ ಅಲ್ಲಿ 5 ವರ್ಷ ತಗೊಳುತ್ತಿದ್ದು. ಇದರಲ್ಲಿ ನೀವು ಹಿಂದೆ ಒಂದು ಕೇಸಲ್ಲಿ ನೀವೇ IO ಆಗಿ ತನಿಖಾಧಿಕಾರಿಯಾಗಿ ಮಂಟೆಲಿಂಗಸ್ವಾಮಿ ಕೇಸಲ್ಲಿ ನೀವು ಕೊನೆವರೆಗಿರ್ತೀರ. ಈ ಕೇಸಲ್ಲಿ ಚಂದನ್ ಅವರಿದ್ದಾರೆ. ಹೌದೌದು. ಇಲ್ಲಿ ಇವ್ರನ್ನ ಮುಂದುವರಿಸುತ್ತ ಸರ್ಕಾರ ಮಾಡಬೇಕಾಗ್ತದೆ. ಈಗ ಇಲ್ಲೇನಾಗಿತ್ತು, ಅಲ್ಲಿ ನಾನೇ ಇಂಟ್ರೆಸ್ಟ್ ಇಂದ ಓಡಾಡ್ತಿದ್ದೆ ಅವಾಗ. ಯಾವ ಕೇಸಲ್ಲಿ? ಮಂಟೆಲಿಂಗನ್ ಕೇಸ್ನಲ್ಲಿ ನಾನು ಸ್ವಂತ ಇಂಟ್ರೆಸ್ಟ್ ಇಂದ ಓಡಾಡ್ತಿದ್ದೆ. ನನಗೇನು ಪರಿಣಾಮ ಬೀರುತ್ತೆ ಅಂದ್ರೆ, ಒಬ್ಳು ಹೆಂಗ್ ಸಾಯಿಸೋಕ್ಕೆ ಇಷ್ಟೊಂದು ಕ್ರೂಯಲಾಗಿ ನೋಡ್ಕೊಳಕ್ಕಾಗಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ಜಸ್ಟ್ ಹಿಂಗೆ ಇಟ್ಕೊಂಡೊಂದು ಸ್ಟ್ಯಾಂಗ್ಲೇಟ್ ಮಾಡಿದ್ರೆ ಸಾಕಾಗಿತ್ತು. 2 ನಿಮಿಷ ಹೆಂಗೆ ಗೊತ್ತಿಟ್ಕೊಂಡ್ರೆ ಒಬ್ಳು ಹೆಂಗ್ ಸಾಯಿಸೋದು ಎಷ್ಟೊತ್ತು ಬೇಕು? ಅಂದ್ರೆ ಏನು ಅವಳು ಹೇಗಿತ್ತೆ, ಅವಳು ಸಾಯಿಸೋದ ರೀತಿ ಹೇಗಿತ್ತು? ಮಂಟೆಲಿಂಗನ್ ಕೇಸಲ್ಲಿ ಅವಳ ಸಾಯಿಸಿದ ರೀತಿ ಹೆಂಗಿತ್ತು ಅಂದ್ರೆ, ಅವಳ ಇಲ್ಲಿಂದನೇ ಕೊಲೆಗೆ ಸಾಯಿಸಿದ ರೀತಿಗಳು ಬೇರೆ ಬೇರೆ ರೀತಿ ಇದೆ. ಅಲ್ಲಿ ಸಾಯಿಸಿದ್ದು ಒಂದು ಹುಡುಗ, ದರ್ಶನ್ ಕೇಸ್ನಲ್ಲಿ ಸಾಯಿಸಿದ್ದು ಒಂದು ಹುಡುಗನ. ಈ ಮಂಟೆಲಿಂಗನ್ ಕೇಸಲ್ಲಿ ಸಾಯಿಸಿದ್ದು ಒಬ್ಳು 45-46 ವರ್ಷದ ಒಂದು ಹೆಂಗಸನ ಲೇಡಿ. ಅವಳ ಮಾಡ್ತಾರೆ. ಇವಳ ಏನ್ ಮಾಡ್ತಾರೆ ಅಂತ ಅಂದ್ರೆ, ದರ್ಶನ್ ಕೇಸಲ್ಲಿ ರೇಣುಕಾ ಸ್ವಾಮಿನ ಪುಸ್ಲಾಯಿಸ್ ಕರ್ಕೊಂಬರ್ತಾರೆ. ಇಲ್ಲಿ ಈ ಕೇಸಲ್ಲಿ ಏನಾಗುತ್ತೆ, ಇದೇ ರೀತಿ ಅವಳ ಎಳ್ಕೊಂಬನ್ನಿ ಅಂತ ಕಾನ್ಸ್ಪಿರಸಿ ನಡೆದಿರುತ್ತೆ. ಮಂಟೆಲಿಂಗನ್ ಕೇಸಲ್ಲಿ ಎಳ್ಕೊಂಬರ್ತಾರೆ, ಆಟೋ ಹಾಕೋತಾರೆ. ಆಟೋದಲ್ಲಿ ಅವಳ ಕೆಳಗಡೆ ಕೂತ್ಕೊಂಡು ಕಾಲ ಕೆಳಗಡೆ ಹಾಕೋತಾರೆ. ಅವರು ಸುಮಾರು ಒಂದು 8 ಜನ ಇರ್ತಾರೆ. ಟಾಟಾ ಸುಮೋದಲ್ಲಿ ಒಂದು 8 ಜನ ಇರ್ತಾರೆ. ಒಟ್ಟು 25 ಜನ ಇರ್ತಾರೆ ಅವರು. ಯಾವುದು ಏನಿಲ್ಲ, ಅವಳು ಪತ್ರಿಕೆಯಲ್ಲಿ ಮಂಟೆಲಿಂಗಯ್ಯನ ವಿರುದ್ಧ ಹೇಳಿಕೆ ಕೊಡ್ತಾಳೆ. ಮಂಟೆಲಿಂಗಯ್ಯ ಈ ತರ ಒಂದು ಸಂಘಟನೆ ಮಾಡಿಕೊಂಡು ಎಲ್ಲ ಬಡಬಗ್ಗರ ಜನಗಳನ್ನ ಮೆಂಬರ್ ಮಾಡ್ಕೊಂಡು ಅವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ದುಡ್ಡು ವಸೂಲಿ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಅದೊಂದೇ ಅವಳು ಮುಖ್ಯ ಕಾರಣ. ನನ್ನ ವಿರುದ್ಧ ಯಾರು ಮಾತಾಡಬಾರ್ದಾಗಿತ್ತು, ನನ್ನ ವಿರುದ್ಧ ಮಾತಾಡಿದಾಳೆ ಅವಳು. ನನ್ನ ವಿರುದ್ಧ ಮಾತಾಡೋದು ಇರಬಾರ್ದು ಅಂತ ಹೇಳಿ ಒಂದು ಕಾನ್ಸ್ಪಿರಸಿ ಮಾಡ್ತಾರೆ. ಅವ್ರು ಅದನ್ನು ಕಳಿಸ್ತಾನೆ. ಅವ್ರು ಎಳ್ಕೊಂಬರ್ತಾರೆ. ಎಳ್ಕೊಂಬಂದು ಯಾವ ರೀತಿ ಕೊಲೆ ಮಾಡ್ತಾರೆ ಅಂದ್ರೆ, ಅವಳನ್ನ ಕರ್ಕೊಂಡೋಗಿ ಅಲ್ಲಿಂದ ಮಂಟೆಲಿಂಗಯ್ಯನ ಮನೆ ಹತ್ರಕ್ಕೆ ಹೋಗ್ತಾರೆ. ಅವನು ಹೋಗಿ ಅವಳನ್ನ ಮುಗಿಸ್ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ಅವರು ಅಲ್ಲೆಲ್ಲ ಒಂದು ಮೈಸೂರು ಜಿಲ್ಲೆ ಹಂಪಾಪುರ ಚಾನಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆಲ್ಲ ಟಾಟಾ ಸುಮೋದ ಕೆಳಗಡೆ ಕಾಲಿಗೆ ಹಾಕೊಂಡು ತುಳ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಹೋಗ್ಬೇಕಾದ್ರೆ 45 ವರ್ಷದ ಹೆಂಗ್ಸವಳು ಪಾಪ ಏನೇನೋ ಬೇಡ್ಕೋತಾಳೆ. ಭಾಳ ಕೆಟ್ಟದಾಗಿ ನಿನ್ನ ಮಕ್ಕಳಾಗಿ ಹುಡ್ತೀನಪ್ಪ ನಾನು ಅಂತೆಲ್ಲ ಭಾಳ ದೈನ್ಯಶೀಲಿ ಬೇಡ್ಕೊಳ್ತಾಳೆ. ಇವರು ಕರಗಲ್ಲ. ಅದಕ್ಕೆ ಸಿದ್ಧ ಅಂತ ಒಬ್ಬ ಇರ್ತಾನೆ, ಅವರೆಲ್ಲ ಕರಗಲ್ಲ. ಲೇಡೀಸ್ ಕೂಡ ಭಾಳ ಕ್ರೂಯಲಾಗಿ ವರ್ತಿಸ್ತಾರೆ. 4-6 ಜನ ಇರ್ತಾರೆ. ಆಮೇಲೆ ಏನಾಗ್ತದೆ, ಆಟೋದಲ್ಲಿ ಹೋಗ್ತಾ ಇರ್ತಾರೆ, ಟಾಟಾ ಸುಮೋದಲ್ಲಿ ಹೋಗ್ತಾ ಇರ್ತಾರೆ.
ರಿಂಗ್ ರೋಡ್ ಅದು ಅಂಪಾಪುರ ರೋಡ್ ಎಂಟರ್ ಆಗ್ಬೇಕಾದ್ರೆ ಆಟೋದಲ್ಲಿ ಪೆಟ್ರೋಲ್ ಖಾಲಿ ಐತೆ ಅಂತೇಳಿ ಎಲ್ಲರೂ ಹೋಗೋಕ್ಕಾಗಲ್ಲ ಅಂತೇಳಿ ಒಂದು 7-8 ಜನ ವಾಪಸ್ ಬಂದ್ಬಿಡ್ತಾರೆ. ಟಾಟಾ ಸುಮೋದಲ್ಲಿ ಮತ್ತೆ ಒಂದು 8-10 ಜನ 8-10 ಜನ ಹೋಗ್ತಾರೆ. ಇವ್ರು 7-8 ಜನ ವಾಪಸ್ ಬರ್ತಾರೆ. ಆಟೋದಲ್ಲೇ 8-10 ಜನ ಕೂತ್ಕೋತಾರೆ, ಒಬ್ಬರ ಮೇಲೆ ಕೂತ್ಕೊಂಡಿರ್ತಾರೆ. ಟಾಟಾ ಸುಮೋದಲ್ಲಿ ಒಂದು 10-12 ಜನ ಕೂತ್ಕೊಳ್ತಾರೆ. ಸೊ ಆಟೋದಲ್ಲಿ ಇವ್ರು ವಾಪಸ್ ಬಂದ್ಬಿಡ್ತಾರೆ. ಕಾನ್ಸ್ಪಿರಸಿ ಮಾಡ್ತಾರೆ, ಕಿಡ್ನಾಪ್ ಮಾಡಿ ಸಪೋರ್ಟ್ ಮಾಡ್ಕೊ ಅವರೆಲ್ಲ ಹೊಟ್ಟಾದ್ಮೇಲೆ ಇವ್ರು ವಾಪಸ್ ಬರ್ತಾರೆ 8 ಜನ. ಇವರು ಒಂದು 8-9 ಜನ ಉಳ್ಕೊಂಡಿರ್ತಾರೆ. ಅಲ್ಲಿ ಸೋಮುದಲ್ಲಿ ಹೋಗ್ತಿರ್ತಾರೆ, ಆಟೋದಲ್ಲಿ ಹೋಗ್ತಿರ್ತಾರೆ, ಟಾಟಾ ಸುಮೋದಲ್ಲಿ ಹೋಗ್ತಾರೆ ಅವರು. ಅವಳು ಎಲ್ಲಿರ್ತಾಳೆ ಅದರಲ್ಲಿ ಹಾಕೊಂಡು ಕೆಳಗಡೆ ತುಳ್ಕೊಂಡಿರ್ತಾರೆ ಅವ್ರನ್ನ. ಕೆಳಗಡೆ ತುಳ್ಕೊಂಡೆ ಇದ್ದು ಉಸಿರಾಡಕ್ಕೆ ಬಿಡಲ್ಲ ಅವ್ರಿಗೆ. ಎಷ್ಟು ಹುಡ್ಕೊಂಡು ಬೇಡ ಹೋಗಿರ್ತಾರೆ, ಕಾಲ್ ಮೇಲೆ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕೊಂಡು ಕಾಲ್ ಮೇಲೆ ತುಳ್ಕೊಂಡೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಕಾಲಲ್ಲಿ ಕುಡ್ಕೊಂಡು ಅಲ್ಲಿ ತನಕ ಕರ್ಕೊಂಡು ಹೋಗಿ ಅಲ್ಲಿ ಅವಳಿಗೆ ಬಿಯರ್ ಬಾಟ್ಲಲ್ಲಿ ಹೊಡಿತಾರೆ, ರಾಡಲ್ಲಿ ಹೊಡಿತಾರೆ ತಲೆ ಮೇಲೆ. ಅಲ್ಲ ಟಾಟಾ ಸುಮೋದಲ್ಲಿ ಹೊಡಿಯಲ್ಲ ಅವಳಿಗೆ. ಅಷ್ಟು ಹಿಂಸೆ ಕೊಟ್ಟು ಅವಳಿಗೆ ಒಂದು ಸೀಟ್ ಕೊಡಲ್ಲ. ಕಾಲ್ ಕೆಳಗಡೆ ಹಾಕೊಂಡು ಅವಳ ಮಲಗಿಸ್ಬಿಟ್ಟು ಅದ್ರ ಮೇಲೆ ಅವಳ ಮೇಲೆ ಕಾಲು ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಲೆಕ್ಕ ಕಡೆ ಅಲ್ಲಿ ತನಕ ಸುಮಾರು ಒಂದು 28 ಕಿಲೋಮೀಟರ್ ಆಯ್ತದ ಅದು ಅಂಪಾಪುರ ಅಂತೇಳಿ. ಅಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ನಾಲೆ ಹತ್ರ ಅವಳಿಗೆ ಬಿಯರ್ ಬಾಟ್ಲಲ್ಲಿ ಹೊಡಿತಾರೆ, ರಾಡ್ನಲ್ಲಿ ಇಳಿತಾರೆ. ಇಳಿದು ಎಲ್ಲ ಕುಡಿದು ಚೆನ್ನಾಗಿ ಪಾರ್ಟಿ ಮಾಡ್ತಾರೆ. ಇವಳನ್ನ ಅಲ್ಲಿ ಕಟ್ಟಾಕ್ಬಿಟ್ಟು ಇವಳಿಗೇನು ಊಟ ತಿಂಡಿ ಕೊಡಲ್ಲ. ಪಾರ್ಟಿ ಎಲ್ಲ ಆದ್ಮೇಲೆ ಸುಮಾರು ಒಂದು 1:30-2 ಗಂಟೆ ಮೇಲೆ ಮಧ್ಯರಾತ್ರಿ ಇಲ್ಲಿವರೆಗೆ ಕಿಡ್ನಾಪ್ ಮಾಡಿದ್ದು 8:00ವರೆಗೆ. ಅಲ್ಲಿಂದ ಮಂಟಲಿಂಗನ್ ಅಂತ ಕೊಯ್ದು 9 ಕಾಲು. ಅಲ್ಲಿಂದ ಮತ್ತೆ ಬರ್ತಾರೆ. ಇಲ್ಲೆಲ್ಲ ಓಡಾಡ್ಕೊಂಡು ಡೀಸೆಲ್ ಹಾಕೊಂಡು ಊಟ ತಿಂಡಿ ಪಾರ್ಸಲ್ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋದು ಅದು 10 ಗಂಟೆ. 10ರಿಂದ ಊಟ ಪಾರ್ಟಿ ಮಾಡ್ಕೊಂಡು 12:30-12:30ವರೆಗೆ ಈ ಕೃತ್ಯ ಮಾಡ್ತಾರೆ ಅವರು. ರಾತ್ರಿ ಮಿಡ್-ನೈಟಲ್ಲಿ 12 ಗಂಟೆ ಕೃತ್ಯ ಮಾಡ್ತಾರೆ. ಅವಳಿಗೆ ಏನು ಹಿಂಗೆ ಟಾಟಾ ಸುಮೋ 4 ಜನ ಅವಳು ಒಬ್ಬ ಕಾಲೇ ಅಗಲಿಸಿ ಹಿಡ್ಕೋತಾರೆ, ಇನ್ನಿಬ್ರು ಕೈ ಅಗಲಿಸಿ ಹಿಡ್ಕೋತಾರೆ. ಈ ಸಿದ್ಧಾನು ಟಾಟಾ ಸುಮೋ ಡ್ರೈವ್ ಮಾಡ್ಕೊಂಬರ್ತಾನೆ. ಅವನ ಹತ್ರಕ್ಕೆ ಬಂದಿಟ್ಟಿಗೆ ಇವ್ರು ಬಿಟ್ಬಿಡ್ತಾರೆ. ಅವನು ಸೆಂಟ್ರ್ ಪಾರ್ಟ್ ಮೇಲೆ ನೀಟಾಗಿ ಗಾಡಿ ಹತ್ತಿಸ್ತಾನೆ, ಟಾಟಾ ಸುಮೋ ಹತ್ತಿಸ್ತಾನೆ. ವೀಲ್ ಹತ್ತಿಸ್ತಾನೆ ಅವನು. ಮಾತಾಡೋನು ಮಾಡ್ತಾರೆ. ಕೊನೆಗೆ ರಾಡ್ ತಗೊಳ್ತಾರೆ. ಅವಳ ವಜೈನ ಇದೆ, ವಜೈನಿಗೆ ಎಜೆಕ್ಟ್ ಮಾಡ್ತಾರೆ. ಪರ್ಸನಲ್ ಪಾರ್ಟ್ಗೆ ಎಜೆಕ್ಟ್ ಮಾಡ್ತಾರೆ. ಬಿಯರ್ ಬಾಟ್ಲಲ್ಲಿ ಹೊಡಿತಾರೆ, ಸಿಕ್ಕಿದ್ರಲ್ಲೇ ಹೊಡಿತಾರೆ. ಸಿಕ್ಕಾಬಿಟ್ಟೆ ಭಾಳ ಕ್ರೂಯಲಾಗಿ ಮಾಡ್ತಾರೆ. ಜೀವ ಅದೇ ಅಷ್ಟು ಸತ್ತೋಗ್ಬಿಡ್ತಾಳೆ. ಅಷ್ಟೊಳಗೆ ಅಲ್ಲಿ ಸತ್ತೋಗ್ಬಿಡ್ತಾಳೆ ಅವಳು. ಆಮೇಲೆ ಮತ್ತೆ ಅಲ್ಲೇ ಇನ್ನು ಸ್ವಲ್ಪ ಹೊತ್ತಿದ್ದು ಅವಳನ್ನ ಎತ್ತಾಕೊಂಡ್ಬಂದು ಅಲ್ಲೇ ಅಂಪಾಪುರನಲ್ಲಿ ಮೈನ್ ರೋಡಲ್ಲಿ ಸೇತುವೆಯಿಂದ ಕೆಳಗೆ ಹಾಕ್ತಾರೆ. ಸೇತುವೆಯಿಂದ ಕೆಳಗೆ ಹಾಕ್ಬಿಡ್ತಾರೆ ನೀರೊಳಕ್ಕೆ. ಅದು ಸುಮಾರು 1-1.5 ಕಿಲೋಮೀಟರ್ ಒಳಗೋಗಲ್ಲ, ಒಂದು ಬೇರಿಗೆ ಸಿಗಾಕೊಂಡಿರ್ತದೆ ಬಾಡಿ. ನಾವು ಹೋಗೋದ್ರೊಳಗೆ ನಾವು ಮತ್ತೆ ಅವನೇನು ಮಾಡ್ತಾನೆ, ಅದೆಲ್ಲ ಆಯಿತು, ವಾಪಸ್ ಬರ್ತಾರೆ. ಬಂದ್ಬಿಟ್ಟು ಮಂಟಲಿಂಗ ಇದರಲ್ಲಿ ಮನೆಗೆ ಹೋಗ್ತಾರೆ. ಹಿಂಗೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ನೀವು ತಪ್ಪಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಕಳಿಸ್ತಾರೆ, ಒಂದು 6,000 ರೂಪಾಯಿನ. ಅಲ್ಲಿಂದ ನೇರವಾಗಿ HD ಕೋಟೆ ಹತ್ರ ಹೋಗಿ ಟಾಟಾ ಸುಮೋ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳದಲ್ಲಿ ಹೋಗ್ಬಿಟ್ಟು ಈ ರಾಡೆಲ್ಲ ಬಿಸಾಕ್ತಾರೆ. ಅಲ್ಲಿ ಹಿಂದ್ಗಡೆ ಏನೇನಿತ್ತು ಇವೆಲ್ಲ ಬಟ್ಟೆಗಳೆಲ್ಲ ಸ್ವಲ್ಪ ಇದು ಮಾಡಿದ್ರು, ಅವೆಲ್ಲ ಗಲೀಜಾಗಿದ್ದೆಲ್ಲ ಬಿಸಾಕ್ತಾರೆ. ಮತ್ತೆ ಅಲ್ಲೇ ಮಲಗಿದ್ದಾಗ ಇದ್ರಲ್ಲಿ ಒಬ್ಬ ಶಂಕರ ನನಗೆ ಸ್ವಲ್ಪ ರಿಯಲೈಸ್ ಆಗ್ತದೆ. ಅವ್ರು ಸ್ವಲ್ಪ ಅವನು ಇದೆಲ್ಲ ಮಾಡಬೇಡ್ರಪ್ಪ ಅಂತ ಮಧ್ಯೆ ಹೇಳ್ತಾ ಇರ್ತಾನೆ. ಆಗೋಯ್ತು ಬಿಟ್ಬಿಟ್ರೆ ಸಾಕು, ಕೊಡದಿರೋದು ಹಳಿಯ ಇನ್ನು ಅನ್ಯಾಯ ಮಾಡೋದು ಬೇಡ ಅಂತ ಏನೇನೋ ಹೇಳ್ತಾ ಇರ್ತಾನಲ್ಲ. ಈ ಗೋಳಾಟ ನೋಡಿ ಅವಾಗ ಅವನಿಗೂ ಸ್ವಲ್ಪ ಇವರು ಕಣ್ಕೆ ಕಸ್ಕೊಂಡು ನೋಡಿ ಇದೇ ರೀತಿಯಾದ್ರೆ ಇನ್ನೊಬ್ರಿಗೆ ಇದೆ ಅಂದಾಗ ಅವ್ನು ಸ್ವಲ್ಪ ಭಯ ಪಡ್ತಾನೆ. ಭಯ ಪಟ್ಕೊಂಡಾಗ ಏನು ಮಾಡ್ತಾನೆ, ಅಟ್ಲೀಸ್ಟ್ ಇದು ಮಾಡ್ಕೊಂಡು ಧರ್ಮಸ್ಥಳದಿಂದ ಹೊರಟಾಗ ಅಲ್ಲಿಂದ ತಪ್ಸ್ಕೊತಾನೆ. ಧರ್ಮಸ್ಥಳದಿಂದ ತಪ್ಸ್ಕೊಂಡು ಒಂದು ಲಾರಿ ಹತ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಮತ್ತೆ ವಾಪಸ್ ಇಲ್ಲಿ ಬರ್ತಾನೆ ಪೊಲೀಸ್ ಸ್ಟೇಷನ್ ಬಂದು ನಮ್ಮ ಮನೆ ಹತ್ರ ಬಂದ್ಬಿಡ್ತಾನೆ. ಆಗ ನಾನು ಅಲ್ಲಿ ಸರಸ್ವತಿಪುರ ಮಲಿರ್ತೀನಿ. ಅಲ್ಲಿಂದ ನಾನು ಕರ್ಕೊಂಡೋಗಿ ಎಲ್ಲ ಇದು ಮಾಡಿದಾಗ ಎಲ್ಲ ಹಿಂಗೀಗಾಯ್ತು ಅಂತ ಹೇಳ್ತಾನೆ. ಇಲ್ಲಿ ಬಾಡಿ ಎಷ್ಟು ಅಂತ ಹೇಳ್ತಾನೆ. ಬಾಡಿ ಹುಡುಕ್ತೀವಿ, ಬಾಡಿ ಸಿಗ್ತದೆ. ನಂತರ ಆಮೇಲೆ ಅವನ್ನ ಅರೆಸ್ಟ್ ಮಾಡ್ತೀವಿ. ಪೂರ್ತಿ ಏನೇನಾಯ್ತು ಎಲ್ಲ ಹೇಳ್ತಾನೆ. ನೀವು ಈ ಹೇಳುವತ್ತಿಗೆ ನಿಮ್ಮ ರಿಯಾಕ್ಷನ್ ನಿಮ್ಗೆ ಏನ್ ಅನಿಸ್ತು ಆ ಕತೆ ಕೇಳಿದ್ರು? ಅದೇ ಭಾಳ ಕ್ರೂಯಲ್ ಮಾಡಿದ್ದೆ. ಕಾನೂನು ಇದೆ, ನಾನು ಏನು ಮಾಡೋಕ್ಕಾಗಲ್ಲ, ಇನ್ಫ್ಲೂಯೆನ್ಸ್ ಇದೆ, ನಾನೆಲ್ಲ ನೋಡ್ಕೊಳ್ತೀನಿ ಅಂತಾನೆ ಬಾಯ್ಬಿಟ್ಟೆ ಹೇಳ್ತಾನೆ ಅವನು. ಯಾರು ಮಂಟಲಿಂಗ ಆ್ಯಂಡ್ ಅವನ ಹೆಂಡತಿ ಇಬ್ರು ನಾನೆಲ್ಲ ನೋಡ್ಕೊಳ್ತೀನಿ ಅಂತ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾನೆ. ಆಗ ನಾವು ತನಿಖೆ ಮಾಡ್ಬೇಕಾದ್ರೆ ಅವನು ಅರೆಸ್ಟ್ ಮಾಡಿದಾಗಲೂ ನಮ್ಗೆ ಯಾರೊಬ್ರು ಹೋಮ್ ಮಿನಿಸ್ಟರ್ ವಾಯ್ಸಲ್ಲಿ ಫೋನ್ ಮಾಡ್ತಾರೆ. ಅವಾಗ ಯಾರೊಬ್ರು ಹೋಮ್ ಮಿನಿಸ್ಟರ್ ಇರ್ತಾರೆ, ನನ್ನ ವಿರುದ್ಧ ಮಾತಾಡ್ತಾರಲ್ಲ ಯಾರು ಇದು ಫುಲ್ ಬದಲಾವಣೆ ಆಗ್ತಾನೆ. ಲೆಕ್ಕ ಇವತ್ತು ಕೂಡ ಬದಲಾವಣೆ ಆಗ್ತಾನೆ ಅವನು. ಹೌದೌದು, ತುಂಬಾ ನೋಡಿ ತುಂಬಾ ನೊಂದ್ಕೊಳ್ತಾನ ಅವನು. ಹೌದೌದು, ಇಲ್ಲ ಹೊಡಿಕೊಂಡು ಹೋಗ್ಬೇಕಾದ್ರೆ ಅವ್ನಿಗೆ ಅನ್ಸಿದೆ. ಬಟ್ ಇವ್ರು ಯಾರು ಅವ್ನ ಮಾತು ಕೇಳೋ ಸ್ಥಿತಿಲಿ ಇರ್ಲಿಲ್ಲ, ಯಾರು ರೆಡಿ ಇರ್ಲಿಲ್ಲ ಕೇಳಕ್ಕೆ. ಎಲ್ಲ ಇವ್ನು ಸಪೋರ್ಟ್ ಇದೆ, ನಾ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಮಂಟಲಿಂಗಯ್ಯ. ನಾನು ನೋಡ್ಕೋತೀನಿ, ನೀವು ಬಿಡಿ, ನೀವೇನು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳಿದ್ನಲ್ಲ. ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತವಾಗ ಅವನಿಗೆ. ನಾನು ಇನ್ಸ್ಪೆಕ್ಟರ್ ಅಲ್ವಾ, ಹೌದೌದು, ಅವಾಗ ಗೊತ್ತಿದೆ ಅವನಿಗೆ. ನಾನು ಸ್ವಲ್ಪ ನಮ್ಮ ಎಫಿಷಿಯನ್ಸಿ ಗೊತ್ತಿರುತ್ತೆ ಅವನಿಗೆ. ಹಂಗಾಗಿ ಬೇರೆ ಯಾರೋ ನಾನು ನಂಬಲ್ಲ ಸರ್, ನಾನು ಅದಕ್ಕೆ ನೇರವಾಗಿ ನಿಮ್ಮ ಹತ್ರನೇ ಬಂದೆ ಅಂತ ಹೇಳ್ತಾನೆ ಅವನು. ತೊಂದರೆ ಇಲ್ಲ ಬಿಡಪ್ಪ, ಆಯಿತು ಅಂತೇಳಿ ಅವನ್ನೆಲ್ಲ ವಿಚಾರಣೆ ಮಾಡಿ, ನಾವು ನಮ್ಮ ACP ಗಣೇಶ್ ಅಂತ ಇರ್ತಾರೆ ಅವರು, ಆಮೇಲೆ ನಮ್ಮ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಇನ್ನಾರು AK ಸುರೇಶ್ ಅಂತ ಇರ್ತಾರೆ, ನಾವೆಲ್ಲ ವಿಚಾರಣೆ ಮಾಡಿ ಅಲ್ಲೆಲ್ಲ ಹೋಗಿ ಎಲ್ಲ ಬಾಡಿಗಳ ಟ್ರೇಸ್ ಔಟ್ ಮಾಡಿ
ಅದೆಲ್ಲ ಮಾಡಿ ಅವನ ಸ್ಥಿತಿ ಹೇಗಿತ್ತು ಸರ್? ಇವೆಲ್ಲ ಡಿಕಂಪೋಸ್ ಆಗಿ ಅಲ್ಲೇ ಊದ್ತಾ ಇತ್ತು ಬಾಡಿ. ಅದು ಅಂದರೆ ಆಲ್ಮೋಸ್ಟ್ ಒನ್ ಡೇ ಆಗೋಗಿತ್ತು. ಇವನು ಅಲ್ಲಿಂದ ತಪ್ಸ್ಕೊಂಡು ಬಂದು ಧರ್ಮಸ್ಥಳಕ್ಕೆ ಹೋಗಿ ಮಾರನೆಗೆ ನಮ್ಮ ಹತ್ರ ಬಂತಾನೆ. ಮಾರನೆಗೆ ಅಂದರೆ ಅಟ್ಲೀಸ್ಟ್ ನಾವೆಲ್ಲ ಮಾಡೋದಕ್ಕೂ ಕೂಡ ಮತ್ತೆ ಒಂದು ದಿವಸ ಅವನ್ನೆಲ್ಲ ಮಧ್ಯಾಹ್ನ ಬಂದಾಗ ವಿಚಾರಣೆ ಮಾಡಿ ಮಧ್ಯಾಹ್ನ ಆಗ್ತದೆ, ಎಲ್ಲ ಮಾಡಿ ರಾತ್ರಿನೇ ಬಾಡಿ ಹುಡ್ಕಕ್ಕೆ ಹೋಗ್ತೀವಿ ನಾವು. ಅಲ್ಲಿ 2 days ಆಗ್ತದೆ. ಬಾಡಿ 2 days ಆಗಿ 24 hours ನೀರೊಳಗಿದ್ರೆ ಆಟೋಮೆಟಿಕಲಿ ಡಿಕಂಪೋಸಿಂಗ್ ಸ್ಟಾರ್ಟ್ ಆಗ್ತದೆ, ಕೊಳಿಲಿಕ್ಕೆ ಶುರುವಾಗ್ತದೆ. ಬಾಡಿ ಎಲ್ಲ ಊತ ಬಂದಿರುತ್ತೆ. ಮುಟ್ಲಿಕ್ಕೆ ಹೋದ್ರೆ ಹಿಂಗೆ ಚರ್ಮ ಎಲ್ಲ ಹಿಂಗೆ ಕಿತ್ಕೊಂಡ್ಬರುತ್ತೆ. ಬಾಡಿಗಳು ಡಿಕಂಪೋಸಿಂಗ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ವೆದರ್ ಮೇಲೆ ಡಿಪೆಂಡ್ ಆಗ್ತದೆ. ಸಮ್ಮರ್ ಟೈಮಲ್ಲಿ ಆದರೆ ಬೇಗ ಡಿಕಂಪೋಸ್ ಸ್ಟಾರ್ಟ್ ಆಗ್ಬಿಡ್ತದೆ. ಮಳೆಗಾಲದಲ್ಲಾದರೆ ಸ್ವಲ್ಪ, ಚಳಿಗಾಲದಾದರೆ ನಿಧಾನದಲ್ಲಿ ಡಿಕಂಪೋಸ್ ಸ್ಟಾರ್ಟ್ ಆಗ್ತದೆ. ಬಟ್ ಇಲ್ಲಿ ಏನಾಗ್ತದೆ, ನೀರೊಳಗೆ ಇರುತ್ತೆ ಬಾಡಿ. ನೀರೊಳಗೆ ಬಾಡಿ ಇದ್ದಾಗ ಮೀನು ಮಾಂಸ ಎಲ್ಲ ತಿಂದಿರ್ತದೆ ಸ್ವಲ್ಪ. ಅದೆಲ್ಲ ಎತ್ಕೊಂಡ್ಬರ್ತೀವಿ, ಬಾಡಿ ಎಲ್ಲ ಎತ್ಕೊಂಡ್ಬರ್ತೀವಿ. ಬಂದೆಲ್ಲ ಇಲ್ಲ ಮೈಸೂರಿಗೆ ತೊಗೊಂಡು PM ಮಾಡಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಮಾಡ್ತೀವಿ. ನಮಗೆ ಅದು ಇಂಪಾರ್ಟೆನ್ಸ್ ಅಲ್ಲ. ಇವರು ಆರೋಪಿಗಳು ಅರೆಸ್ಟ್ ಮಾಡೋದಿತ್ತಲ್ಲ, ವಿತಿನ್ 24 hours ಹೆಚ್ಚು ಕಡಿಮೆ 21 ಜನ ಅರೆಸ್ಟ್ ಮಾಡಿಬಿಡ್ತೀನಿ. ಎಲ್ಲ ಮಾಡಿ ಒಳ್ಳೆ ಎವಿಡೆನ್ಸ್ ಕಲೆಕ್ಟ್ ಮಾಡಿ, ಅವ್ರ ಸೀರೆಗಳು, ಬಟ್ಟೆಗಳು, ಬ್ಲಡ್ ಕಲೆಕ್ಷನ್ಸ್ ಎಲ್ಲ ಮಾಡಿ, ಅವ್ರ ಮೈ ಮೇಲೆ ಹರಡ್ಕೊಂಡಿದ್ದಂಥ ರಕ್ತದ ಕಲೆ ಎಲ್ಲ ಕಲೆಕ್ಟ್ ಮಾಡಿ. ಈಗ ಈ ಕೇಸಲ್ಲಿ, ದರ್ಶನ್ ಕೇಸಲ್ಲಿ ಹೇಗಿದೆ ಹಾಗೆ ಸುಮಾರು ನಾವು ಆವಾಗ ಒಂದು 17-18 ಸಾಕ್ಷಿಗಳನ್ನ ಸಂಗ್ರಹಿಸಿರ್ತೀವಿ. ಇವಳು ಹೊಡೆದಿದ್ದ ಬಳೆಗಳಿರ್ತವೆ, ಬಿಯರ್ ಬಾಟ್ಲ್ ಇರ್ತದೆ, ಇವಳು ಕೂದಲೆಲ್ಲ ಬಿದ್ದಿರ್ತದೆ ಅಲ್ಲಿ ಸ್ಪಾಟಲ್ಲಿ ಬಿದ್ದಿರ್ತದೆ. ಇವರೆಲ್ಲ ಜುಟ್ಟು ಹಿಡ್ದು ಎಳ್ದಾಡ್ ಪಡೆದಾಡಿ ಇರ್ತೈತಲ್ಲ, ಅಲ್ಲೂ ಇರುತ್ತೆ. ಮನೆ ಹತ್ರ ಕಿಡ್ನಾಪ್ ಮಾಡಿ ಹೇಳಿ ಜುಟ್ಟು ಹಿಡ್ದು ಎಳ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೂ ಕೂದಲು ಬಿದ್ದಿರುತ್ತೆ. ಲೈಟ್ ಬೆಳಕಲ್ಲಿ ಎಳ್ಕೊಂಡು ಹೋಗಿರ್ತಾರೆ, ಅದು ಕೂದಲು ಬಿದ್ದಿರುತ್ತೆ. ಅವೆಲ್ಲ ಕಲೆಕ್ಟ್ ಮಾಡ್ತೀವಿ. ಅವೆಲ್ಲ ಕರ್ಕೊಂಡೋಗಿ DNA ಟೆಸ್ಟ್ ಎಲ್ಲ ಮಾಡ್ತೀವಿ, ಹೋಲಿಕೆ ಆಗ್ತದೆ. ಬ್ಲಡ್ಗಳೆಲ್ಲ ಕಲೆಕ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆಮೇಲೆ ಮೇಯ್ನ್ ಅಂದರೆ ನಮಗೆ ಈ ಹಾಸ್ಟೈಲ್ ಆಗ್ತದೆ. ಇವನು ನಮಗೆ ಹಾಸ್ಟೈಲ್ ಅಂತೀನಿ, ಈ ಶಂಕರ್ ಬಂದು ನಮಗೆ ಇದಾಗ್ತಾನಲ್ಲ, ಮಾಪಿ ಸಾಕ್ಷಿ ಆಗ್ತಾನೆ ಬಂದು ನಮ್ಮ ಹತ್ರ ಬಂದು. ಅವನ್ನ ಕೊನೆಯ ತನಕ ಕೂಡ ಜಡ್ಜ್ ಬಾಕ್ಸಲ್ಲಿ ನಿಲ್ಸೋ ತನಕ ಕೂಡ ಟ್ರಯಲಲ್ಲಿ ಅಲ್ಲೂ ಅದೇ ರೀತಿ ಹೇಳ್ಬೇಕು. ಅವನು ಅಲ್ಲಿ ಚೇಂಜ್ ಆಗ್ಬಿಟ್ರೆ ಕಷ್ಟ. ವಾಲಂಟ್ರಿ ಸ್ಟೇಟ್ಮೆಂಟ್ ಅಂತ ಮಾಡ್ತೀವಿ 164 CRPC ಕೆಳಗಡೆ. 164ನ ಫಸ್ಟ್ ನಮ್ಮ ಹತ್ರ ಮಾಡ್ತಾನೆ. ನಮ್ಮ ಹತ್ರ ಮಾಡ್ಕೋತಾನೆ. ನಾವೆಲ್ಲ ರೆಕಾರ್ಡ್ ಮಾಡ್ಕೋತೀವಿ, ಅಲಾಂಗ್ ವಿತ್ ವಿಡಿಯೋ ಸಮೇತ ಮಾಡ್ಕೋತೀವಿ. ನಾವು ಕೂಡ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀವಿ, ಅವನು ಆರೋಪಿ ಆದ್ರಿಂದ ನಾವು ಅವನು ಬಿಟ್ಟು ನೇರವಾಗಿ ಕೋರ್ಟ್ಗೆ ಬಾ ಅಂತ ಹೇಳೋಕ್ಕಾಗಲ್ಲ. ನಾವು 2 ಟೈಪ್ ಇದೆ ಅಲ್ಲಿ. 164 ಸ್ಟೇಟ್ಮೆಂಟ್ ಮಾಡೋದು, ಸಾಕ್ಷಿಗಳನ್ನೂ ಮಾಡ್ತೀವಿ. ಸಾಕ್ಷಿಗಳನ್ನ ಮಾಡಬೇಕಾದ್ರೆ ಕೋರ್ಟ್ ಮುಂದೆ ತೊಗೊಂಡೋಗ್ಬೇಕಾದ್ರೆ ನಾವು ಪೊಲೀಸ್ನವ್ರು ಬೆಂಗಳೂರಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಸಾಕ್ಷಿಗಳನ್ನ ಪೊಲೀಸ್ನವ್ರ ಜೊತೆ ಕರ್ಕೊಂಡು ಹೋಗಲ್ಲ, ಪೊಲೀಸ್ ವೆಹಿಕಲಲ್ಲಿ ಕರ್ಕೊಂಡು ಹೋಗಲ್ಲ. ಕೋರ್ಟ್ ಸುತ್ತಮುತ್ತ ಪೊಲೀಸ್ನವ್ರು ಇರಬಾರ್ದು. ಯಾಕೆ ನೋಡ್ಬಿಟ್ಟು ಎದ್ರಕೊಂಡು ಏನಾರು ಕೋರ್ಟಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ಜಡ್ಜ್ ಅವೆಲ್ಲ ಕೇಳ್ತಾರೆ ಅವ್ರಿಗೆ, ಸಾಕ್ಷಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ಕೋಬೇಕಾದ್ರೆ. ಬಟ್ ಆರೋಪಿ ಸ್ಟೇಟ್ಮೆಂಟ್ ಹೋಗಿ ನಾವೇ ಕರ್ಕೊಂಡು ಹೋಗ್ತೀವಿ. 1 ಅಲ್ಲ 2 ಅಲ್ಲ 3 ಸಾರಿ ಅವನಿಗೆ 3 ದಿವಸ ಅವಕಾಶ ಕೊಡ್ತಾರೆ. ನೀನು ತಪ್ಪೊಪ್ಪಿಗೆ ಹೇಳಿಕೆ ಕೊಡ್ತಾ ಇದೀಯಾ, ನೀನು ಹೇಳಿಕೆ ಕೊಡಬೇಕಾದ್ರೆ ನೀನು ಸರಿಯಾದ ರೀತಿ ಯೋಚನೆ ಮಾಡಿ ಕೊಡು. ನೀನು ಯಾವುದೇ ಬೆದರಿಕೆಗೆ, ಆಮಿಷಕ್ಕೆ ಒಳಗಾಗಿ, ಬೆದರಿಕೆಗೊಳಗಾಗಿ, ಇನ್ಯಾವುದೋ ಕಾರಣಕ್ಕೆ ನೀನು ತಪ್ಪೊಪ್ಪಿಗೆ ಕೊಡ್ತಾ ಇಲ್ಲ ಅನ್ನೋದನ್ನು ಮಂದಟ್ಟು ಮಾಡ್ಕೋಬೇಕು. ನಾಳೆ ಏನಾರ ನೀನು ಇದೇ ರೀತಿ ತಪ್ಪೊಪ್ಪಿಗೆನ ಉಲ್ಟಾ ಹೊಡೆದ್ರೆ ಕೋರ್ಟಲ್ಲಿ ವಿಚಾರಣೆ ಸಂದರ್ಭದಲ್ಲಿ ನಿನ್ನ ವಿರುದ್ಧನೇ ಸಾಕ್ಷಿಯಾಗಿ ಬಳಸ್ಕೊಂಡು ನಿನ್ನ ಮೇಲೆ ಕೇಸ್ ಮಾಡಿ ಶಿಕ್ಷೆಗೊಳಪಡಿಸ್ತೀವಿ ಅಂತಲೂ ಕೂಡ ಹೇಳ್ತಾರೆ ಜಡ್ಜು. ಆ ಥರ ಹೇಳಿದ್ಮೇಲೆ ಅವನ್ನ ರೆಕಾರ್ಡ್ ಮಾಡ್ತಾರೆ. ನಾವೇನು ಮಾಡ್ಕೊಂಡಿರ್ತೀವಿ ಅದೇ ಕರಾಬ್ರೇಟಿವ್ ಮಾಡ್ತಾರೆ. ಅದನ್ನು ನಮಗೆ ಕೊಡಲ್ಲ ಅವರು ಕಾಪಿನ. ಜಡ್ಜ್ ಮುಂದೆ ಆಗಿರ್ತಕ್ಕಂಥ ತಪ್ಪೊಪ್ಪಿಗೆ ಹೇಳಿಕೆ ಕಾಪಿನ ನಮಗೆ ಕೊಡಲ್ಲ ಅವರು, ಯಾವ ಕಾರಣಕ್ಕೂ ಕೊಡಲ್ಲ. ನಾವು ನೋಡೋದು ವಿಚಾರಣಾ ಕಾಲದಲ್ಲೇ, ಕೋರ್ಟಲ್ಲೇ. ಸೊ ಹಂಗಾಗಿ ಅದು ವಿಚಾರಣೆ ಅವನು ಅದೇ ರೀತಿ ಬಂದು ಅಲ್ಲೂ ಹೇಳಿರ್ತಾನೆ. ಇಲ್ಲಿ ಇದರಲ್ಲಿ ನ್ಯಾಯಾಲಯದಲ್ಲಿ ಹೇಳಿರ್ತಾನೆ, ಜಡ್ಜ್ ಮುಂದೆ ತಪ್ಪೊಪ್ಪಿಗೆ ಹೇಳ್ಕೊತಾನೆ. ಚೇಂಬರಲ್ಲಿ ಮಾಡ್ತಾರೆ ಅದನ್ನ. ಅದಾದ್ಮೇಲೆ ಮತ್ತೆ ಕೋರ್ಟಲ್ಲಿ ಟ್ರಯಲ್ಗೆ ಬಂದಾಗ ಕೂಡ ಅದೇ ರೀತಿ ಆಸ್ ಇಟ್ ಈಸ್ ಹೇಳ್ತಾನೆ ಅವನು. ಹೇಳಿದಾಗ ಅದೇ ಸಾಕಷ್ಟು ಎವಿಡೆನ್ಸ್ ಆಗ್ಬಿಡ್ತದೆ. ಮತ್ತು ಕಿಡ್ನಾಪ್ ಮಾಡಿದಾಗ ಐ ವಿಟ್ನೆಸ್ ಇರ್ತಾರೆ, ಅವರೆಲ್ಲ ನೋಡಿದವನ್ನ ನಾವು ಕಾಪಾಡ್ಕೋಬೇಕಾಯ್ತು. ಕಾಪಾಡ್ಕೊಂಡು ಅವ್ರು ಹೇಳಿದ್ರು ನಾವು ಧೈರ್ಯ ತುಂಬ್ಕೊಂಡು ಅಲ್ಲಲ್ಲೇ ಅವ್ರಿಗೇನು ಧೈರ್ಯ ಇತ್ತು ಅಂದರೆ, ಈ 2ನೇ ಆರೋಪಿ ಇರ್ತಾನೆ ಸಿದ್ಧ ಅಂತೇಳಿ, ಅವನ್ನ ಅರೆಸ್ಟ್ ಮಾಡಿದಾಗ ಏನು ಮಾಡ್ತೀವಿ ನಾವು, ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಚೆನ್ನಾಗಿ ಇದು ಮಾಡಿಬಿಡ್ತೀನಿ, ಬೆಂಡೆತ್ಬಿಡ್ತೀನಿ ಪಬ್ಲಿಕ್ಕಲ್ಲಿ. ಜನಕ್ಕೆ ಧೈರ್ಯ ಬರುತ್ತಾಗ. ಯಾಕೆಂದ್ರೆ ಅವನಿಗೆ ಎದುರ್ತಿದ್ದೆ ಸ್ವಲ್ಪ, ಅಲ್ಲಿ ಎಲ್ಲ ಎದುರಿಸ್ತಿದ್ದ. ಯಾರು ಬಂದರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಮಂಟೇಲಿಂಗ್ ಏನು ಪರವಾಗಿ ಅವನು ಎದುರಿಸ್ತಿದ್ದ. ಸೊ ನಾವು ಅವನ್ನ ಕರ್ಕೊಂಡೋಗಿ ಸ್ವಲ್ಪ ಯಾವ ರೀತಿ ಮಾಡ್ಬೇಕು ಅದೆಲ್ಲ ಮಾಡಿದೆ ನಾನಲ್ಲಿ. ಮಾಡಿದಾಗ ಸ್ವಲ್ಪ ಜನಕ್ಕೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಬಂತು. ಅವ್ರನ್ನ ಕೊನೆ ತನಕ ಇಟ್ಕೊಂಡಿದ್ದೆ. ಕೊನೆ ತನಕ ಬಂದು ಸಾಕ್ಷಿ ಹೇಳಿದ್ರು ಅವರೆಲ್ಲರೂ ಕೂಡ. ಸಾಕ್ಷಿ ಹೇಳಿ ಎಲ್ಲ ಇದು ಮಾಡಿದ್ಮೇಲೆ ಕೂಡ ಅದು ಅವ್ರ ಹೇಳಿಕೆ ಮೇಲೆ, ನಾವು ಸಂಗ್ರಹಿಸಿದ್ದ ಸಾಕ್ಷಿಗಳ ಮೇಲೆ, ಸಾಕ್ಷಿ ಆಧಾರದ ಮೇಲೆ, FSL ರಿಪೋರ್ಟ್ಗಳ ಮೇಲೆ, ನಾವು ಕಳಿಸ್ತಿದ್ದ ವರದಿಗಳ ಮೇಲೆ, PM ರಿಪೋರ್ಟ್ ಮೇಲೆ, ಮತ್ತು ನಮ್ಮ ಆರೋಪಿ ಕೊಟ್ಟಂಥ ಸ್ವಇಚ್ಛಾ ಹೇಳಿಕೆ ಮೇಲೆ ಎಲ್ಲ ಸೇರಿಕೊಂಡೆ ಶಿಕ್ಷೆ. ಸ್ವಇಚ್ಛಾ ಹೇಳಿಕೆ ಅಂತೀವಿ, ಆರೋಪಿಯ ಸ್ವಇಚ್ಛಾ ಹೇಳಿಕೆ ಅಂತೇಳಿ. ಅದರ ಮೇಲೆ ಎಲ್ಲ ಅವನಿಗೆ ಅಷ್ಟು 18 ಜನಕ್ಕೂ ಒಂದೇ ಥರ ಶಿಕ್ಷೆ ಆಗ್ತದೆ. ಇದು ಆಗಬೇಕಾದ್ರೆ ಎಷ್ಟು ವರ್ಷ ತಗೊಳ್ತದೆ ಸರ್ ಶಿಕ್ಷೆ? ಯಾವುದೋ ಹೇಳಿದ್ವಿ 2006 ಸೆಪ್ಟೆಂಬರಲ್ಲಿ ಈ ಕೇಸ್ ಆಯಿತು.
2011 ಆಗಸ್ಟ್ 11ಕ್ಕೆ ಜಡ್ಜ್ಮೆಂಟ್ ಆಯಿತು. 5 ವರ್ಷ ತಗೊಂತು. ಅಲ್ಲಿವರೆಗೆ ನೀವೇ ಇದಕ್ಕೆ ತನಿಖಾಧಿಕಾರಿ ಆಗಿದ್ರೆ ಬೇರೆ ಯಾರು? ತನಿಖಾಧಿಕಾರಿ ಅಂತ ನಾನಿರಲ್ಲ, ತನಿಖೆ ಮುಗಿದು ಚಾರ್ಜ್ ಶೀಟ್ ಮಾಡಿಬಿಟ್ಟಿರ್ತೀನಿ ನಾನು. ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವರು. ಆಗ ಹೋಮ್ ಮಿನಿಸ್ಟ್ರಿಗೆ ಈ ಕೇಸ್ನ ಇಮಿಡಿಯೇಟಾಗಿ CID ಕೊಡಬೇಕು ಅಂತ. ಅದು ನಮಗೆ ಮಾಹಿತಿ ಬರುತ್ತೆ. ನಮ್ಮ ಆಗ ಪ್ರವೀಣ್ ಮಿಷನರ್ ಆಗಿರ್ತಾರೆ, ಈಗ DCP ಆಗಿರ್ತಾರೆ. ಅವ್ರು ನನ್ನ ಕಾರ್ಯದಲ್ಲಿ ಹೇಳ್ತಾರೆ, ಮೋಹನ್ ಈ ಥರ CID ಹೋಗ್ಬಿಟ್ರೆ ಕೇಸ್ ಹಾಳಾಗ್ಬಿಡುತ್ತೆ, ನೀನು ಇಮಿಡಿಯೇಟ್ ಚಾರ್ಜ್ ಶೀಟ್ ಮಾಡಬೇಕು ಅಂದಾಗ ನಾನು ಒಬ್ಬ ಕಾನ್ಸ್ಟೇಬಲು, ನಮ್ಮ ರೈಟ್ರ್ ಇರ್ತಾರೆ, IO ಅಸಿಸ್ಟೆಂಟ್ ಅಂತ ಇರ್ತಾರೆ, ಅವರಿಬ್ಬರು ಸೇರಿಕೊಂಡು 24 hours ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಚಾರ್ಜ್ ಶೀಟ್ ಮಾಡಿ ಕೋರ್ಟಿಗೆ ಕೊಟ್ಬಿಟ್ಟು CC ನಂಬರ್ ಅಂತ ಕೊಡ್ತಾರೆ, ಕೋರ್ಟ್ ಕೇಸ್ ನಂಬರ್ ಅಂತೇಳಿ. ಎಷ್ಟು ಪೇಜ್ ಚಾರ್ಜ್ ಶೀಟ್ ಸರ್? ಅದು ಹೆಚ್ಚು ಕಡಿಮೆ ಒಂದು 600 ಚಿಲ್ಲರೆ ಪೇಜ್ ಇತ್ತು. ಒಂದು ಡೇನಲ್ಲಿ ತಯಾರು ಮಾಡ್ತೀವಿ ಅದನ್ನ. ಒಂದು ಎಲ್ಲ ಪ್ರೈವೇಟ್ ಪ್ಲೇಸಲ್ಲಿ ಕೂತ್ಕೊಳ್ತೀವಿ, ಒಂದು ಖಾಸಗಿ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ನಾನು ಅವರಿಬ್ಬರೇ. ಅದು ಅವ್ರ ಮಾಹಿತಿ ಹೋಗಬಾರ್ದು. ಅಂದ್ರೆ ಏನಿರುತ್ತೆ? ಈಗ ನಾವು 3950 ಪೇಜಿನ ಚಾರ್ಜ್ ಶೀಟ್ ಸುದ್ದಿ ಇದೆ. ಅಲ್ಲ, ಇಲ್ಲೇನಾಗಿದೆ ಅಂದರೆ ಆಗಿನ ಕೇಸ್ಗೂ ಇದಕ್ಕೂ ಆ ಕೇಸ್ಗೂ ಈ ದರ್ಶನ್ ಕೇಸ್ಗೂ ಭಾಳ ವ್ಯತ್ಯಾಸ ಇದೆ. ಇಲ್ಲಿ ತುಂಬ ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಆಯಿತಾ, ಡಿಜಿಟಲ್ ಎವಿಡೆನ್ಸ್ ಇದೆ, ಆಯಿತಾ, ಇದೆಲ್ಲ ಇದೆ, ಮತ್ತು CDRಗಳಿದ್ದಾವೆ.